ಅವ್ರನ್ನ ಯಾವ್ದೋ ತೊಂದರೆ ಕೊಡಬಾರ್ದು. ಯಾರಿಲ್ಲ ನೀವು ನೀವು ಹಂಗೆಲ್ಲ ಹೇಳಂಗಿಲ್ಲ. ಕಾನೂನು 2012ರಿಂದ ಅನುಭವ ಇದ್ರೆ ನಾವು ಮುಟ್ಟಂಗಿಲ್ಲ. 17ರಿಂದ ಇತ್ತ ಇದು ಯಾರು ಹೇಳಿದ್ದು? ಏನು ನೋಡಪ್ಪ, ಎಷ್ಟಕ್ಕೆ ಹಾಕೊಂಡಿದ್ದೆ ಗುಡಿಸ್ಲು? ಎಷ್ಟಕ್ಕೆ ಹಾಕೊಂಡಿದ್ದೆ ನೀನು? ಏನು ನೀವೇನೋ ಇಲ್ಲಿ ಓಡಾಡ್ಕೊಳಕ್ ಹಾಕೊಂಡಿದ್ದೀನ ನಾನು ಹಕ್ಪತ್ರ ಅಂತ ಆಯ್ತಪ್ಪ. ನೀನ್ ಅವತ್ತಿಂದ ಗುಡಿಸ್ಲೇ ಇದ್ದೀನಿ. ಆಗಿರ್ಬೋದು, ನೀವು ಎಲ್ಲಿ ಬೇಕು ಅಲ್ಲಿ ನೀವು ಇಷ್ಟ ಬಂದಂಗೆ ಎಲ್ಲ ಗೊತ್ತಿದೆ. ಗ್ರಾಮಗಳ ಇಲ್ಲ ಅಂದ್ರೆ ಅವ್ರು ಸ್ವಂತ ಪರವಾಗಿಲ್ಲ. ಸುಮ್ಮನೆ ಏನಕ್ಕೆ ನಿಂತ್ಕೊಂಡಿಲ್ಲ ಗೊತ್ತಿಲ್ಲ. ಸುಮ್ಮನೆ ನೋಡ್ಕೊಂಡು ಹೋಗಿ ಹೋಗ್ರಮ್ಮ. ಅದನ್ನ ನಾನು ಬಂದಿದ್ದೀನಲ್ಲ, ಲೆಟರ್ ಕೊಟ್ಟರೆ ಅದನ್ನ ತೆಗಿತಾರೆ. ನೀವು ಹೇಳೋ ಥರ ಮಾತಾಡೋದು. 100 ಇರಲಿ, ಕೇಳಿಸ್ಕೊಳ್ರಿ. 100 ಇರಲಿ, 100 ಇರಲಿ. ನಾನು ಹೇಳೋದು ಕೇಳಿಸ್ಕೊಳ್ಳಿ. ಆಶ್ರಯದಲ್ಲಿ ಮಾಡಿಸ್ಕೋಬೇಕು ಅಂದಿದ್ರೆ ಅದೇ ಟೈಮಲ್ಲಿ ಕಟ್ಟಿರುವಂಥದ್ದು ಅಲ್ಲ ನೋಡಿ ಸರ್. ಆನ್ ಬೇಕಾದ್ರೆ ಹೇಳ್ತಾರೆ ನಾವು ನಮ್ಮ ಜೊತೆಲಿ ರಿಲೇಷನ್ ಮಾಡಿದ್ದೀವಿ ಅಂತ ಆನ್ ಬೇಕಾದ್ರೆ ಹೇಳ್ತಾರೆ. ಅದೇ ನಾನು ರದ್ದು ಮಾಡಬೇಕಷ್ಟೇ. ಅವ್ರು ಹೇಳ್ತಾ ಇರೋದು ಕ್ಲಿಯರ್ ಆಗಿದೆ. ಸರ್ಕಾರಿ ಭೂಮಿಯಲ್ಲಿ ಕಟ್ಟಕ್ಕೆ ಬರೋದಿಲ್ಲ. ಗ್ರಾಮ ಪಂಚಾಯತಿಗಳು ಗ್ರಾಮಗಳಲ್ಲಿ ಇರ್ತಕ್ಕಂಥದ್ದನ್ನು ಮೂಲಭೂತ ಸೌಕರ್ಯ ಕೇಳಿದ್ದೀರಾ? ಕೇಳಿದ್ದೀವಿ. ಯಾವಾಗ? ಆಯ್ತು ಸರ್, ಒಂದು 1 ಇಯರ್ ಆಯ್ತು. 1 ಇಯರಿಂದ ಕೇಳಿದ್ದೀರಾ? ಸೊ ನೀವು ಕೇಳಿಲ್ಲ ಅಂದರೆ ಇನ್ನೊಂದು ಲೆಟ್ರ್ ಬರೆದ್ರಿ. ಇಷ್ಟು ಜನ 17 ಜನ ಫಲಾನುಭವಿಗಳು ನಮ್ಗೆ ಬೇಕಾಗಿದೆ, ದಯವಿಟ್ಟು ದೂರ ನಿಂತ್ಕೊಳ್ಳಿ. ಆಯ್ತಾ? ಅವಶ್ಯಕತೆ ಇದೆ, ಅವ್ರು ಮಾತ್ರ ಬರಬೇಕು. ತಹಶೀಲ್ದಾರ್ಗೆ ಒಂದು ಲೆಟ್ರ್ ಬರೆದು ಪ್ರಸ್ತಾವನೆ ಸಲ್ಲಿಸಿ ಇಷ್ಟು ಜನ ಫಲಾನುಭವಿಗಳಿಗೆ ನಮಗೆ ಜಮೀನು ಅಗತ್ಯ ಇದೆ. ಜಮೀನು ಮಂಜೂರು ಮಾಡಲಿಕ್ಕೆ ನಮಗೆ ಒಂದು ಅಲ್ಲಮ್ಮ ನೀವು ಏನ್ ಮಾತಾಡ್ತಾರೆ? ಒಂದು ನಿಮಿಷ ಏನಮ್ಮ, ಒಂದು ನಿಮಿಷ ಬಿಡಮ್ಮ ಒಂದು ನಿಮಿಷ ಕೇಳಿಸ್ಕೊಳಮ್ಮ, ಒಂದು ನಿಮಿಷ ಕೇಳಿಸ್ಕೊಳಮ್ಮ. ಈಗ ನಿಮ್ಗೆ ಏನನ್ನ ಮಾತಾಡ್ತಾ ಇದೀವ? ಏನ್ ಹೇಳ್ತಾ ಇದೀವಿ ಹೇಳಿ? ಅನಾವಶ್ಯಕವಾಗಿ ನೀವು ಸುಮ್ಮನೆ ಎಮೋಷನ್ ಆಗ್ಬೇಡ್ರಿ, ಆಯ್ತಾ? ಆಯ್ತಮ್ಮ, ಒಂದ್ ನಿಮಿಷ ಬಂದಿದೀವಿ, ಏನೋ ಸಾಲ್ವ್ ಮಾಡಕ್ಕೆ ತಾನೇ ಬಂದಿರೋದು. ಒಂದ್ ನಿಮಿಷ ಕೇಳಿಸ್ಕೊಳಮ್ಮ, ನೀನು ಕೇಳಿಸ್ಕೊಳಮ್ಮ. ಯಾರು ಜನ 17 ಜನ ಏನು ಫಲಾನುಭವಿಗಳಿದಾರೋ ಅವರಿಗೆ ಇಷ್ಟು ಜಮೀನು ಬೇಕು ಅಂತೇಳಿ ಒಂದು ಎಕರೆ ಜಮೀನನ್ನು ಮಂಜೂರು ಮಾಡಿಕೊಡಿ ಅಂತ ಕೇಳಿ. 1 ಎಕರೆ ಜಮೀನೆಲ್ಲ ಗೋಮಾಳ ಇದ್ದರೆ ಇಲ್ಲಿ ಅವ್ರು ಮಂಜೂರು ಮಾಡಿಕೊಟ್ಟಾದ್ಮೇಲೆ ಆನಂತರ ನಾವು ಸೈಟ್ಗಳಿಗೆ ಪ್ರಸ್ತಾವನೆ ಕಳ್ಸೋಣ, ಆಯಿತಾ? ಅದು ನಿಮ್ಮ ಕಡೆಯಿಂದ ಪ್ರಸ್ತಾವನೆ ಹೋಗ್ಬೇಕು ಅವ್ರಿಗೆ. ಸೊ ಫರ್ದರ್ ಅವ್ರು ಏನಿದ್ರೆ ಅವ್ರು ಮಾಡ್ಕೊಳ್ತಾರೆ. ಈಗ ನೋಡಮ್ಮ, ಇದಕ್ಕೆ ಇನ್ನೊಂದು 50 ವರ್ಷ ಇದ್ರೂ ಹಕ್ಕುಪತ್ರ ಬರೋದಿಲ್ಲ. ನೀವು ಏನಾದರೂ ಆಶ್ರಯದಲ್ಲಿ ಜಮೀನು ತಗೊಂಡು ಆ ಜಮೀನಲ್ಲಿ ನಿವೇಶನ ರೈತರು ಅಂತ ಅರ್ಜಿ ಹಾಕೊಳ್ಳಿ, ಅವ್ರು ಕೊಡ್ತಾರೆ ನಿಮ್ಗೆ ಲ್ಯಾಂಡ್. ಉಂಡಮ್ಮ ನಿಮಿಷಮ್ಮ చెప్పేది అర్థం చేసుకోవాలమ్మా. మీరు అర్థం చేసుకునేది కానూను తెలియదు, నేను ఎట్లా మాట్లాడాలి? ನೀನು ಓದಿದ್ಯಾ? అందుకే చెప్తాను వాళ్ళకి. ఉండండి, సమాధానంగా ఉండండి. నేను చెప్పేది వినబడుతుంది. 50 ವರ್ಷ ಹೋದ್ರೂ ನೀನು ರೆಕಾರ್ಡ್ಸ್ ಬರಲ್ಲ ಅಂತಂದ್ಮೇಲೆ ಎಲ್ಲಿ ಆಶ್ರಯಕ್ಕೆ ಜಾಗ ಗುರುತಿಸ್ಕೊಳ್ತಾರೋ ಅಲ್ಲಿ ಸರಿಯಾಗಿ ಬೇಕಾದ್ರೆ ಮನೆ ಮಂಜೂರು ಮಾಡ್ಕೊಳ್ಳೋದು. ಬೇಕಾದ್ರೆ ಏನೋ ನಾವು ಇದನ್ನ ಬೇಕಿದ್ರೆ ಇದನ್ನು ಸೇರಿಸಿ ಆಶ್ರಯಕ್ಕೆ ಬೇಕಿದ್ರೆ ಕೊಡೋಣ. ಬಟ್ ಈಗ ನೀವು ಈಗ ಇದನ್ನ ನೋಡ್ಕೊಂಡು ಇನ್ನೊಂದು 5 ಜನ ಕಟ್ಟಿದ್ರೆ ಏನು ಮಾಡ್ತೀರಾ? ಆಯ್ತಪ್ಪ, ಕಟ್ಬಿಟ್ಟಿದ್ದೀರಾ ನೀವು. ನೋಡಿ ಇಷ್ಟೆಲ್ಲ ಮಾತಾಡೋರು ಕಟ್ಟಕ್ಕೆ ಮುಂಚೆ ಇದು ಎಲ್ಲಿ ಬರುತ್ತೆ ಸರ್ ಅಂತ ಏನಾದರೂ ಅಧಿಕಾರಿಗಳನ್ನ ಕೇಳಿ ಕಟ್ಟಬೇಕಾಗಿತ್ತು. ಅವೆಲ್ಲ ನೀವು ಸುಮ್ಮನೆ ನೋಡಿ ಕೇಳಿಸ್ಕೊಳ್ಳಿ. ನಾನು ಹೇಳೋದು, ನಾವು ಕಾನೂನು 1000 ಹೇಳ್ಬೋದು, ನಮ್ಗೆ ಗೊತ್ತಿಲ್ಲ ಸ್ವಾಮಿ ಅಂತ. ನೀವು ನೋಡ, ಆಶ್ರಯ ರಹಿತ ಬಡ ಕುಟುಂಬಕ್ಕೆ ಸರ್ಕಾರದಿಂದ ಅಧಿಕೃತವಾಗಿ ಮಂಜೂರಾಗಿರುವ ವಸ್ತಿಯನ್ನು ನೆಲಸಮ ಮಾಡಿದಂತ ತಕ್ಷಣ ಕೊಡಿ ಅಂತ ಹೇಳಿ. ಅದು ಎಲ್ಲಿ ಟಪಾಲ್ ಕೊಟ್ಬಿಟ್ಟು ಕಳಿಸ್ಬೇಕಲ್ಲ. ನನ್ನ ಬೆನ್ ಭೇಟಿ ಆಗಿದ್ರಿ ನೀವು ಯಾರಾದ್ರು? ಇರ್ಲಿ ರೀ, ಆಯ್ತು. ಒಂದು 5 ನಿಮಿಷ ಆ ಕಡೆ ಈ ಕಡೆ. ಒಂದು ತಾಲೂಕಿಗೆಲ್ಲ ಅಲ್ವಾ ನಾನು ತಹಸೀಲ್ದಾರ್, ಒಂದು ಊರ್ಗ. ಇದೆಲ್ಲ ಡಿಮ್ಯಾಂಡ್ಸೇ ಅಲ್ಲ ನೋಡಿ. ಹಿಂದೆಲ್ಲ ಕೊಟ್ಟು ನಾವು ಗೊಂದಲ ಸೃಷ್ಟಿ ಮಾಡೋದು, ಆಯ್ತಾ?
ಈಗ ನೋಡಪ್ಪ ನಾನು ಮ್ಯಾಕ್ಸಿಮಮ್ ಏನು ಆಯ್ತು, ಆಶ್ರಯಕ್ಕೆ ಬೇಕು ಅಂತೇಳಿ 1 ಎಕರೆ ಜಮೀನು ಬೇಕು ಅಂತ ಮಂಜೂರು ಮಾಡ್ಕೊಡೋದಕ್ಕೆ ಸಾಹೇಬ್ರು ಅಂತ ಸಮಾಧಾನ ಈ ಕಡೆ ಬಂದ್ಬಿಡ್ರಿ ದಯವಿಟ್ಟು ನೀವು ಆಯ್ತು, ಒಂದು ನಿಮಿಷ ಇರಮ್ಮ, 1 ನಿಮಿಷ ಸಮಾಧಾನ. ಎಲ್ಲರೂ ಕಳಿಸ್ಕೊಡಿ ಅವ್ರನ್ನ. ಸಮಾಧಾನವಾಗಿ ಎಲ್ಲ ದಬ್ಬಾಕ್ಬಿಟ್ಟಿದ್ದಾರೆ, ಎಲ್ಲ ಕಾನೂನು ಬಿಟ್ಟು ನಿಮ್ಗೆ ಏನು ಬೇಕು ಕಟ್ಕೋಬೇಕಾದ್ರೆ ಯಾರನ್ನೂ ಕೇಳಬೇಡಿ, ಕಟ್ಬಿಡಿ ತಳ್ಳಿಬಿಟ್ರು ಸರ್ ಅಂತ ಹೇಳಿ. ಕಾನೂನು ವೈಲೇಷನ್ ಏನು ಮಾಡೋಕ್ಕಾಗುತ್ತೆ? ಊರೆಲ್ಲ ಕಟ್ಕೊಳಕ್ಕಾಗುತ್ತೆ. ನಮ್ಮ ಕಾರಣ ಎಲ್ಲಿದೆಯೋ ಅದ್ರ ಒಳಗಡೆ ಕಟ್ಕೋಬೇಕು. ನೀವು ಆಚೆ ಯಾಕೆ ಕಟ್ಕೊಂಡು ನಾವು ಮಾಡ್ತಿರೋದ್ರಿಂದ ಅಕ್ಕಪತ್ರ ಬಂದಿದ್ದೀವಿ. ಅವ್ರಿಗೆ ಏನು ಸಹಕಾರ ಬೇಕು ಕೊಟ್ಟು ಮನೆಗಳ ಜಾಗ ಕೊಟ್ಟು ಅಲ್ಲೇ ಮಾಡ್ತಾರೆ. ಇಷ್ಟಲ್ಲಿದ್ರೆ ನಾನು ಜನಕ್ಕೆ ಅಕ್ಕಪತ್ರ ಕೊಡ್ಬೇಕಾಗಿರೋದು. ಅದು 2017ರಿಂದ ಕಟ್ಟಿದ್ದಾರೆ ಅಂತ ಕೊಡಬೇಕು. ಎಲ್ಲಿ ಕಟ್ಟಿದ್ದಾರೆ? 17ರಿಂದ ಅದನ್ನು ಅವ್ರು ಡಿಕ್ಲರೇಷನ್ ಕೊಡ್ಬೇಕು, ಆವಾಗಲೇ ಕೊಡೋದು ಅಕ್ಕಪತ್ರ. ಕೇಳಿ ಅವ್ರನ್ನ, ಹೆಚ್ಚಾಗಿ ತಿಳ್ಕೊಳ್ಳಿ, ಕಾನೂನು ಗೊತ್ತಿಲ್ಲ ಅಂದ್ರೆ. ಅಲ್ಲ, ಊರಲ್ಲಿ 17 ಫ್ಯಾಮಿಲಿ ಬೇಕು ಅಂದ್ರೆ 17 ಫ್ಯಾಮಿಲಿಗೂ ಸರ್ಕಾರದಿಂದ ಒಂದು ಮಂಜೂರು ಮಾಡಿಸ್ಕೊಳ್ಳೋದಕ್ಕೆ ಒಂದು ರಿಕ್ವಿಸೇಷನ್ ಕೊಡಿ ಅಂತ ನಾನು PDO ಹೇಳ್ತಾ ಇರೋದು. ಅವ್ರದ್ದು ಜೊತೆಗೆ ಸೇರ್ಕೊಂಡು ಇನ್ನೊಂದು ಅಷ್ಟು ಜನಕ್ಕೆ ಅನುಕೂಲ ಆಗುತ್ತಲ್ಲ. ಇಷ್ಟು ಜನ ನಿರಾಶ್ರಿತರಿದ್ದಾರೆ, ಅವ್ರಿಗೆ ಸೈಟ್ ಎಲ್ಲ ಬುದ್ಧಿವಂತರ ಹೇಳ್ತೀರಾ. ಅವ್ರು ಕಟ್ಟಬೇಕಾದ್ರೆ ಹೇಳ್ಬೇಕಾಯ್ತಲ್ಲ ನೀವು. ಆಶ್ರಯ ಇದೆ, ಆಶ್ರಯದಲ್ಲಿ ಮಾಡಿಸ್ಕೊಳ್ಳೋಣ, ನಾವು ಒಂದು 6 ತಿಂಗಳು ವೆಯ್ಟ್ ಮಾಡಿ ಅಂತ ಹೇಳ್ಬೋಯ್ತಲ್ಲ. ಅವ್ರು ಕೂಲಿ ಕಾಸು ಹಾಕ್ಬೇಕಾದ್ರೆ ಗೊತ್ತಾಗ್ಲಿಲ್ಲ ಯಾವರಲ್ಲಿ ಎಲ್ಲ ಮಾತಾಡ್ತೀರಾ ಈಗ ಬಡತನದ ಬಗ್ಗೆ. ಅವ್ರು ಕೂಲಿ ಕಾಸಲ್ಲಿ ಕಟ್ತಾ ಇದ್ದಾರೆ ಅಂದಾಗ ತಪ್ಪಾಗುತ್ತಮ್ಮ, ಮುಂದೆ ಒಂದಿನ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು ತಾನೆ. ಇಷ್ಟೆಲ್ಲ ಗೊತ್ತಿರೋರು ನೀವು. ಪಂಚಾಯತಿ ರೀ, ಗೌರ್ಮೆಂಟ್ ಲ್ಯಾಂಡ್ ಪಂಚಾಯತಿ ಓನರ್ಶಿಪ್ ಇದೆಯಾ? ಗೌರ್ಮೆಂಟ್ ಲ್ಯಾಂಡ್ ಪಂಚಾಯತಿ ಓನರ್ಶಿಪ್ ಬರುತ್ತೆ. ಮೊದಲಿಂದ 1000 ಇರಲಿ, ಅಕ್ಕಪತ್ರಗಳು ಏನಾದರೂ ನಮ್ಮ ಕಡೆಯಿಂದ ಕೊಟ್ಟಿರೋದು ಅಥವಾ ಅವ್ರ ಕಡೆಯಿಂದ ಮೊದಲು ಈ ಸ್ವತ್ತು ನೀವು ಗೌರ್ಮೆಂಟ್ ಲ್ಯಾಂಡಲ್ಲಿ ಮಾಡಿಸ್ಕೊತೀರಾ? ಮಾಡಿಸ್ಕೊಳಕ್ಕಾಗುತ್ತಾ? ಕೇಳಿ. ಇಲ್ಲ ಇದ್ದಾರೆ PDO ಆಗುತ್ತೇನಪ್ಪ ಗೌರ್ಮೆಂಟ್ ಲ್ಯಾಂಡಲ್ಲಿ? ಅದನ್ನೇ ಹೇಳ್ತಾ ಇರೋದು, ಅದಕ್ಕೆ ದಾರಿ ಹೇಳ್ತಾ ಇರೋದು ಆಶ್ರಯ ಅಂತ. ಯಾವ ಥರ ಮಾಡಬೇಕು ಅಂತ ಆ ಕಟ್ಟಕ್ಕೆ ಮುಂಚೆ ಕೇಳಬೇಕಾಗಿರೋದು, ಕಟ್ಟದ ಮೇಲೆ ಅಲ್ಲ ಕೇಳಬೇಕಾದ್ರೆ. ನೀವು ಮೊದಲಿಂದ ಮನೆಗಳು ಕಟ್ಕೊಂಡಿದ್ದೀರಿ, ಈಗ ಆಲ್ರೆಡಿ ಅದನ್ನು ಕಂದಾಯ ಗ್ರಾಮಕ್ಕೆ ಸೇರಿಸಿ ಕಳಿಸಿದ್ದಾರೆ. ಒಂದೊಂದೇ ಇರೋ ಜಾಗಗಳೆಲ್ಲ ಹಿಂಗೆ ಕಟ್ಕೊಂಡು ಹೋಗ್ತಾ ಇದ್ರೆ ಸರ್ಕಾರದ ಇದೇನಿರ್ತದೆ ಹೇಳಿ? ಅಲ್ಲ ಸರ್, ಹೆಂಗೆ ವೈಲೇಷನ್? ನಾವು ಹೆಂಗೆ ಸುಮ್ಮನೆ ಇರೋದು? ನಾಳೆ ಈಗ ನಿಮ್ಮ ಮನೆಗಳು ಕಟ್ಟಿದ್ದೀರಲ್ಲ, ಕಟ್ಟಿರೋದನ್ನ ಕಂದಾಯ ಗ್ರಾಮಗಳ ಸೇರಿಸಿದ್ದಾರೆ ಸಾಹೇಬ್ರು. 17ರ ಮುಂಚೆ ಕಟ್ಟಿರೋಂಥದಕ್ಕೆ ನಾವು ಮಾಡ್ಕೊಡೋದಕ್ಕೆ ಅವಕಾಶ ಇದೆ. ನೀವು 17 ಆದ್ಮೇಲೆ ಈಗ ಆಯ್ತು ಇವತ್ತು ಕಟ್ತೀವಿ, ಇವತ್ತು ಹೇಳ್ಬಿಟ್ಟು ಹೋಗ್ತೀವಿ, ನಾಳೆ ಇನ್ನೊಂದು ಕಟ್ತಾರೆ, ಅವಾಗ ಏನು ಮಾಡ್ತೀರಾ? ಅದಕ್ಕೇನು ಹೇಳ್ತೀರಾ? ಅದೇ ಸರ್, ಗೊಂದಲ ಏನೂ ಇಲ್ಲ, ಕರೆಕ್ಟಾಗೇ ಇದೆ. 17ರಿಗೆ ನಿಲ್ಲಿಸ್ಬಿಟ್ಟಿದ್ರೆ 17ರಿಗೆ ಮೊದಲು ಮಾಡ್ಕೊಂಡು ಹೋದ್ಮೇಲೆ ನಿಲ್ಲಿಸ್ಬಿಟ್ಟಿದ್ರು, ತೊಂದರೆ ಇರಲಿಲ್ಲ. ಮತ್ತೆ ಯಾಕೆ ಕಟ್ಟಬೇಕಾಗಿತ್ತು? ಕಟ್ಟಿದ್ರಿಂದನೇ ಅಲ್ಲ ಇವೆಲ್ಲ ಸಮಸ್ಯೆಗಳೀಗ. ಅಲ್ಲ ಸರ್, ಇದೇ ಮನೆಯಲ್ಲೇ ಡೆಮಾಲಿಷನ್ ಮಾಡಬೇಕಂತ ನಾನು ಹೇಳ್ತಿಲ್ಲಪ್ಪ. ನಾನು ನೋಡಿ ಕೇಳಿಸ್ಕೊಳ್ಳಿ, ನಾನು ಡೆಮಾಲಿಷನ್ನು ಈ ಮನೆ ಆ ಮನೆ ಅಂತಲ್ಲ, ಎಲ್ಲರಿಗೂ ಒಂದೇ ಕಾನೂನು. 17ರ ಮುಂಚೆ ಇರೋದಕ್ಕೆ ಮಾತ್ರ ಅಕ್ಕಪತ್ರ ಕೊಡ್ತೀವಿ ಅಂತ ಹೇಳಿ, ಅದಾದ್ಮೇಲೆ ಯಾವ್ದು ಕೊಟ್ಟು ಹೇಳಿಲ್ಲ ನಾನು. 17ರ ಮುಂಚೆ ಅಂತಬಿಟ್ಟು ಯಾವ್ದು ಹೇಳಿದಿರಿ ಅಂದ್ರೆ ನೀವು? ಮತ್ತೆ ನಾನು ಕಾನೂನು ಬೇರೆ ಹೇಳ್ತಾ ಇದ್ದೀವ, ಒಂದೊಂದು ಮನೆಗೆ ಒಂದೊಂದು ಕಾನೂನು ಮಾಡ್ತಾ ಇದೀವ, ಎಲ್ಲರಿಗೂ ಅದೇ ಕಾನೂನು. ನಿಮ್ಗೆ ಏಕಾಏಕಿ ನೀವು ಕಟ್ಕೊಂಡು ಹೋಗೋಕ್ಕೆ ಅಧಿಕಾರ ಗ್ರಾಮ ಪಂಚಾಯತ್ ಮೆಂಬರ್ಗಳಿಗಾಗಿ ಗ್ರಾಮ ಪಂಚಾಯತ್ಗಾಗಿ ಇಲ್ಲ. ಅವರಿಂದ ಅಕ್ಕಪತ್ರ ಕೊಡಬೇಕು, ಇಲ್ಲ ಸ್ಯಾಂಕ್ಷನ್ ಆಗಿ ಬರಬೇಕು, ಅದು ಲೇಔಟ್ ಆಗಬೇಕು. ಲೇಔಟ್ ಆದಮೇಲೆ ಅಲಾಟ್ ಆದಮೇಲೆ ನೀವು ಮನೆಗಳು ಕಟ್ಕೊಳ್ಳೋಕ್ಕೆ ಜಾಗ ಇದು ಆಗುತ್ತೆ. ನೀವು ಏಕಾಏಕಿ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿದ್ದೀವಿ, ನಾವು ಅಧ್ಯಕ್ಷಗಳಾಗಿದ್ದೀವಿ, ನಮ್ಗೆ ಏನು ಬೇಕಾದ್ರೂ ಮಾಡ್ಕೋಬೇಕು ಅನ್ನೋದು ಕಾನೂನು ಎಲ್ಲೂ ಇಲ್ಲ. ಇಲ್ಲು ಮಾಡಿರೋದು ನಾವೇ ಮಾಡಿರೋದು ಅಂದ್ರೆ ಮಾಡಿಸಿರೋದು, ಅದನ್ನು ರದ್ದು ಮಾಡಬೇಕು ಅಂದರೆ 5 ನಿಮಿಷದಲ್ಲಿ ರದ್ದು ಮಾಡ್ತೀನಿ. ಈ ಕಡೆ ಪಾಪ ಯಾಕಪ್ಪ ನೀನು ಆಗಿರ್ಲಿ, ಬಟ್ ಸೆಂಟ್ರಿಗೆ ಬಂದು ನಿಂತ್ಕೊಳ್ಳೋದಲ್ಲ. ನಿಂತ್ಕೊಳ್ಳಿ, ನಿಮ್ಗೆ ಏನು ಹೇಳೋರಂತೆ ಇರೋದು ಎಲ್ಲಿ ಬರುತ್ತೆ? ಮಾತು ಹೀಗೆ ಹೋಗ್ಬೇಕಾ? ಯಾರು ಬರೋದು ಸರ್? ನೀವಿಬ್ರು ಬರ್ರಿ, ಇಬ್ಬರು ಮಾತ್ರ ಯಾವ ಗಾಡಿ ಇರ್ಬೋದು. ಇರಮ್ಮ, ನೀವು ಸಮಾಧಾನ ಇರಮ್ಮ, ಇಬ್ಬರು ಮಾತ್ರ ಬನ್ನಿ. ಯಾರು ಕರ್ಕೊಂಬಂದ್ರೆ ತಾನೆ ಕರ್ಕೊಂಬನ್ನಿ. ಅವ್ರಿಬ್ಬರು ಯಾರು ಹೋಗ್ಬೇಕ? ದೂರ ಆಯ್ತು. ಅಡುಗೆ ಕೂಡ ರೆಡಿ ನಮ್ಮ ಯಾರಪ್ಪ ಇದು ಮನೆ? ಯಾರಪ್ಪ ಅನ್ನೋದು? ಊರಲ್ಲಿ ಮನೆ ಇಲ್ಲ ಆ ಮನೇಲಿ ಕ್ಯಾನ್ಸಲ್ ಮಾಡಿ ಮಾಡಿ ಅದೇ ಕ್ಯಾನ್ಸಲ್ ಮಾಡಿ. ಈ ಮನೆ ಆ ಮನೆ ಏನಾದರೂ ಇದ್ದರೆ ಮಾಡಿ. ಇದು ನನ್ನ ಮಗನಿಗೆ ದಾನ ಮಾಡಿದ್ದಾರೆ. ಯಾರು? ಆಯ್ತು, ದಾನ ಮಾಡಿರೋದನ್ನು
ಮೇಸ್ತ್ರಿ ನಾರಾಯಣ ಸ್ವಾಮಿ ಅವ್ರು ಕಟ್ಟಿರೋದು ಇದು. ಯಾರು ಮೇಸ್ತ್ರಿ ನಾರಾಯಣ ಸ್ವಾಮಿ ಇವ್ರು ಬಾಪ ನೀನ್ ಬಾಪ ಇವ್ರು ಕಟ್ಟಿರೋ ಸರ್ ಇವ್ರು ಅವರಲ್ಲ ಮಾಡಿ ನಿಂತಿದ್ದು ಅವರೇ ಆಗ್ಲಿ ಎಲ್ಲ ಆರೇ ಇದೆ ಕೆಲಸ. ಈಗ ಕಾನೂನು ಏನಕ್ಕೆ ಸರ್ ಇರೋದು? ಕಾನೂನು ಎಲ್ಲಗಿದೆ ಸೂರ್ ಇಲ್ದವ್ರಿಗೆ ಸೂರ್ ಕೊಡೋದಕ್ಕೆ, ನಿವೇಶನ ರಹಿತರಿಗೆ ನಿವೇಶನ ಕೊಡೋದಕ್ಕೆ ಅಲ್ವಾ? ನೀವು ಅದನ್ನ ಡೆಮಾಲಿಷ್ ಮಾಡಕ್ ಹೋದ್ರೆ ನಿಮ್ಗೆ ಯಾವ ಆದೇಶ ಇದೆ? ಯಾವ ಆದೇಶ ಮಾಡ್ತೀನಿ? ನಿಮ್ದೇ ಆದೇಶನ? ಓ ಮಾತಾಡ್ತೀನಿ ನಿಮ್ದೇನಾ? ಮಾಡಿ ಹಂಗಾರೆ ಮಾಡಿದೀನಿ ಆದೇಶ. ಹಾ. ತಗೊಳ್ಳಿ ಕಾಪಿ ಬೇಕಿದ್ರೆ ತಗೊಳ್ಳಿ, ಆದೇಶ ಮಾಡಿದ್ದೀನಿ. ತಗೊಳ್ಳಿ ಸರ್ಟಿಫೈಡ್ ಅರ್ಜಿ ಹಾಕೊಳ್ಳಿ. ಕಂಟೆಂಪ್ಟ್ ಆಫ್ ಹಾಕೋಣ. ಹಾಕಿ ಸರ್ಟಿಫೈಡ್ ಕಾಪಿ ಅಪ್ಲೈ ಮಾಡಿ ಸರ್ಟಿಫೈಡ್ ಕಾಪಿ ಕೊಡಿಸ್ತೀನಿ. ಯಾಕೆ ಸರ್ಕಾರ ನೀವು ಹಂಗೆಲ್ಲ ಮಾತಾಡ್ಬೇಡಿ. ಏನ್ ಬೇಕಾ ಚಲಾಯಿಸೋದಕ್ಕಲ್ಲ, ದಲಿತರನ್ನ ಒಕ್ಕಲಿಸೋದಕ್ಕೆ ಬಂದಿರೋದ್ ನೀವು. ಯಾರು ಉಪಯೋಗಿಸಿಲ್ಲ, ಯಾರು ಉಪಯೋಗಿಸಿಲ್ಲ. ಗೌರವ ಕೊಡೋದು ಬೇಡವಾ ಸರ್ಕಾರಿ ಗೋಮಾಳ ಇದು. ಸರ್ಕಾರಿ ಯಾರು ಹೇಳಿದ್ದಾರೆ? ಎಲ್ಲಿದೆ ಸರ್ಕಾರಿ ಗೋಮಾಳ? ಯಾರು ಬೇಕಾದ್ರೆ ಹಾಕೋದು ಅಂತ ಯಾರು ಹೇಳಿದ್ದಾರೆ? 85 ಸರ್ವೆ ನಮ್ಮನೇಲಿ 50 ಎಕರೆ 19 ಗುಂಟೆ ಸರ್ಕಾರಿ ಜಮೀನು ಇಲ್ಲಿ? ಹೌದು. ಅದರಲ್ಲಿ ಕಟ್ಕೊ ಇವತ್ತು ಅರ್ಧ ಊರೇ ಸರ್ಕಾರಿ ಜಮೀನಲ್ಲಿ ರೆವೆನ್ಯೂ ಸರ್ವೆ ನಮ್ಮನೇಲಿ ಕಟ್ಕೊಂಡಿರೋದು. ಈಗ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಕಾನೂನು ಯಾರು 30 ವರ್ಷ ಅನುಭವ? ಯಾರು 30 ವರ್ಷ ಅನುಭವ? ಅವರು ನಮ್ಮ ತಾತನವರು ನೀನ್ ಇಷ್ಟು ಮುಂಚೆ ಏನಪ್ಪ ಇವಾಗ ಬಂಡೆ ಹೊಡಿತಾ ಇರೋದು, ಬಂಡೆ ಕೆಲಸ ಮಾಡ್ತಾ ಇರೋದು, ಬಂಡೆ ಅವ್ರ ಮಾವ ನಮ್ಮ ತಾತ ಎಲ್ಲ ಅವರು ಬಂಡೆ ಕೆಲಸ ಮಾಡ್ಕೊಂಡು ಸಮಾಧಾನವಾಗಿ ಮಾತಾಡಿ. ನೀವು ನೋಡಿ ಜೋರಾಗಿ ಮಾತಾಡ್ಬಿಡಿ, ಸಮಾಧಾನವಾಗಿ ಮಾತಾಡಿ. ಸಮಾಧಾನವಾಗಿ ಹೇಳ್ತಾರೆ, ಸಮಾಧಾನವಾಗಿ ಮಾತಾಡಕ್ ಬಂದಿರೋದು. ಅದನ್ನ ಇವರೇ ಕಾನೂನು ಕಾನೂನು ಕೈಗೆತ್ಕೊಂಡಿಲ್ಲ, ಕಾನೂನು ನನಗೆ ಕೊಟ್ಟಿದೆ. ಸರ್ಕಾರದಿಂದ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಮಾಡಿರುವಂತದ್ದು. ನೀವು ನಾನು ಮಾಡ್ಕೊಳ್ಳಿ, ನೀವು ಅಪೀಲ್ ಮಾಡಿ. ಮಾಡಬಾರ್ದು ಅಂತ ಹೇಳಿ ಕಾನೂನು ಇದ್ರೆ ಇವರೇ ಕೈಗೆತ್ಕೊಂಡಿದ್ದಾರೆ. ಯಾರು ಕೈಗೆತ್ಕೊಳ್ಳಲ್ಲ, ನನಗೆ ಅಧಿಕಾರ ಇದೆ. ಸುಮೋಟೋ ಕೇಸ್ ದಾಖಲಿಸುವಂತ ಅಧಿಕಾರ ಇದೆ. ಹೌದು ಸರ್, ಮಾಡಿ ಸರ್ ನೀವು. ಮಾಡಿದೀನಿ ಆದೇಶ. ಅದಕ್ಕೆ ನಿಮ್ಮ ಮೇಲೆ ನಾವು ಮಾಡಿ ಕಂಟೆಂಪ್ಟ್. ನಾನು ಮಾಡಿದೀನಿ ಆದೇಶ. ಮಾಡಿ ನನ್ನ ಮೇಲೆ ಕಂಟೆಂಪ್ಟ್. ಮಾಡಿ ಕಂಟೆಂಪ್ಟ್. ಮಾಡಿ ಕಂಟೆಂಪ್ಟ್. ನೋಡಪ್ಪ ಅವೆಲ್ಲ ಇಲ್ಲ. ನೀವು ಸಮಾಧಾನವಾಗಿ ಒಬ್ಬೊಬ್ರು ಮಾತಾಡ್ಬೇಕು. ಅವ್ರು ಮಾತಾಡ್ಬೇಕು, ನೀವು ಮಾತಾಡ್ಬಾರ್ದು. ಈಗ ಆದೇಶದ ಪ್ರಾಬ್ಲಮ್, ನಿಮ್ಗೆ ಇದ್ರದ್ದು ಪ್ರಾಬ್ಲಮ್ ಏನು ಒಂದು ಮಾತಾಡಿ. ಆದೇಶದ್ದಾದ್ರೆ ನೀವು ತಗೊಳ್ಳಿ ಸರ್ಟಿಫೈಡ್ ಕಾಪೀಸ್ ಆಫೀಸಿಂದ ನೀವು ಕಂಟೆಂಪ್ಟ್ ಮಾಡ್ಕೊಳ್ಳಿ. ಪ್ರಕಾರವಾಗಿ ಏನಿದೆ 94C ಏನಂತ ಹೇಳುತ್ತೆ? 94C 2000 ಹೇಳಿ ನೀವು ಸಕ್ರಮಗೊಳಿಸಿ ಅವರಿಗೆ ಸೂರು ಇಲ್ದವ್ರಿಗೆ ಸೂರು ಯಾವಾಗಿಂದ ಯಾವಾಗಿಂದ ಅನುಭವ ಇರಬೇಕು? 2012ರಿಂದ ಅನುಭವ ಇರಬೇಕು. ಅನುಭವ 12ರಿಂದ ಹಿಂದೆ ಇರಬೇಕು. ಈ ಅನುಭವ ಅವ್ರದ್ದು ಒಂದೇ ಕೆಲಸ ಮಾಡಿದ್ರೆ ಅನುಭವ ಅಂತ ಬರೋದಿಲ್ಲ. ಮನೆ ಕಟ್ಟಿದ್ರೆ ಅನುಭವ ಬರುತ್ತೆ. ಮನೆ ಕಟ್ಟಿದ್ರೆ 2012ರಿಂದ ಈಚೆಗೆ ಕಟ್ಟಿದಂತ ಮನೆನೇ 12ರಿಂದ ಕಟ್ಟಿಲ್ಲ. ಇದು ಮನೆ ಏನು 12ರಿಂದ ಮನೆ ಕಟ್ಟಿದ್ಯಾ? ಸುಮ್ಮನೆರಪ್ಪ ನೀನು, ಸುಮ್ಮನೆರಪ್ಪ ಮಾತಾಡ, ಸುಮ್ಮನೆರಪ್ಪ ನೀನು. ಸರಿ ಇರಲ್ಲ ಹೇಳ್ತಾರೆ. ಇರೋರಂತವ್ರು ಒಕ್ಕಣೆ ಮಾಡೋ ಜಾಗ ಸರ್. 2012ರಿಂದ ಕಟ್ಟಿದ್ದೀರಾ ಅಂತ ಹೇಳ್ತಾರೆ. ಸುಳ್ಳು ಮಾತಿ ಕೊಡ್ಬಾರ್ದು. ನಾನ್ ಬಂದಾಗ ಇರ್ಲಿಲ್ಲ, 4 ಗೋಡೆ ಇತ್ತು ಅಷ್ಟೇ. ಇಲ್ಲಿ ನಾನ್ ಬಂದು ಸ್ಪಾಟ್ ನೋಡಿದ್ದೀನಿ. ನಾನ್ ಬಂದು ಸ್ಪಾಟ್ ನೋಡಿದ್ಮೇಲೆ ಹೇಳಿರೋಂಥದ್ದು. ಒಂದೂರ್ನವರಲ್ಲ ಸರ್, 4ಊರ್ನವರು ಒಕ್ಕಣೆ ಮಾಡೋ ಜಾಗ ಸರ್ ಇದು. ಈಗ ಜಸ್ಟ್ ಎಲ್ಲ ಒಂದು 3-4 ತಿಂಗಳಿಂದ ಒಕ್ಕಣೆ ಮಾಡಿದೀವಿ. 12 ವರ್ಷ ನೀವ್ ಹೇಳ್ತಾ ಇದ್ದೀರಾ. ಇದೇ ಊರ್ನವ್ರು ಹೇಳ್ತಾ ಇಲ್ವಾ ಅಲ್ಲಿ? ಹೇಳಿ ಊರು ಒಂದೂರ್ನವರಲ್ಲ ನೋಡಿದ್ದೀರಾ? 12 ವರ್ಷದಿಂದ ಆಗಿರೋಂಥದ್ದು ನೀವೇ ನೋಡಿದ್ದೀರಾ? ಅವ್ರನ್ನ ಯಾವ್ದು ತೊಂದರೆ ಕೊಡಬಾರ್ದು. ಯಾರಿಲ್ಲ, ನೀವು ಆತರ ನೀವು ಹಂಗೆಲ್ಲ ಹೇಳಂಗಿಲ್ಲ. ಕಾನೂನು 2012ರಿಂದ ಅನುಭವ ಇದ್ರೆ ನಾವು ಮುಟ್ಟಂಗಿಲ್ಲ. 12ರಿಂದ ಇತ್ತ ಇದು ಯಾರು ಹೇಳಿದ್ದು? ನೋಡಪ್ಪ, ಎಷ್ಟು ಹಾಕೊಂಡಿದ್ದೆ ಗುಡಿಸ್ಲು? ಎಷ್ಟು ಹಾಕೊಂಡಿದ್ದೆ ನೀನು? ಏನು ನೀವೇನೋ ಇಲ್ಲಿ ಓಡಾಡ್ಕೊಳಕ್ ಹಾಕೊಂಡಿದ್ದನ್ನ ನಾನು ಅಕ್ಪತ್ರ ಅಂತ ಆಯ್ತಪ್ಪ. ನೀನ್ ಅವತ್ತಿಂದ ಗುಡಿಸ್ಲೇ ಇದ್ದಿದ್ರೆ ನೀವೇ ಬಂದು ಹೇಳ್ಬೇಕಾಯ್ತು ನಮ್ಮ ಹತ್ರ. ಸರ್ ಹಿಂಗೆ ಗುಡಿಸ್ಲಿದೆ, ನಮ್ಗೆ ಏನಾದ್ರು ಅನುಕೂಲ ಮಾಡ್ಕೊಡಿ. ಯಾರಾದ್ರೂ ಬಂದು ನಮ್ಮ ಹತ್ರ ಅಪ್ರೋಚ್ ಆಗಿದ್ದೀರಾ? ಮತ್ತೆ ನಿಮ್ ಪಾಡಿ ನೀವು ಕಟ್ಕೊಂಡ್ಬಿಡ್ತೀರಾ. ನಾನು ತಳ್ಳಿದ ಮೇಲೆ ಕೂಡ ನಾನೇನಂತ ಹೇಳಿದೆ, ಇನ್ನೊಂದು 1 ಎಕರೆ ನಿಮ್ಗೆ ಆಶ್ರಯ ಕೊಡಿಸ್ತೀವಿ, ನೀವು ಅರ್ಜಿ ಹಾಕೊಳ್ಳಿ, ಸರ್ಟಿಫೈಡ್ ಕಾಪೀಸ್ ಕೊಡಿಸ್ತೀನಿ. ಇದು ಒಂದು ಆಯ್ತು. ಈಗ ಇದ್ರದ್ದು ಏನಿದೆ, ನೀವು ನಾನು ಏನ್ ಹೇಳಿದೆ, 1 ಎಕರೆ ಆಶ್ರಯ ತಗೊಳ್ಳಿ. ಆಶ್ರಯದಿಂದ ಫಲಾನುಭವಿಗಳು ಚೆಕ್ ಮಾಡ್ಕೊಂತಾರೆ. ಬೆನಿಫಿಷಿಯರಿ ಕರೆಕ್ಟ್ ಆಗಿದ್ರೆ ಕೊಡ್ತಾರೆ ನಿಮ್ಗೆ. ಮಾಡ್ಕೊಳ್ಳಿ, ಲೀಗಲ್ ಆಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ ನಾನು ನಿಮ್ಗೆ. ಹೇಳಿದ್ನ ಇಲ್ವಾ? ಯಾರು ಬಂದಿದ್ರು ಅವ್ರಿಗೆ ಹೇಳಿದ್ದೀನಿ ನಾನು. ಅಂದ್ರೆ ಹೆಂಗ್ ಬೇಕು ಹಂಗ್ ಕಟ್ಕೊಳ್ಳೋದು, ತಳ್ಬಿಡೋದು ಏನ್ ಕಾನೂನಿಗೆ ಬೆಲೆ ಇಲ್ವಾ?
ತಳ್ಳಿರೋಂಥದ್ದು ಕಡೆನೆ ಮತ್ತೆ ಬಂದು ನಾನು ಹೇಳಿದ್ದೀನಿ ನಿಮ್ಗೆ ಒಂದಷ್ಟು ಆಶ್ರಯಕ್ಕೆ ಬಡ್ಸ್ಕೊಡ್ತೀನಿ. ಏನಪ್ಪ ಹೇಳಿಲ್ಲ ಶಿವಣ್ಣ ನಾನು ಪ್ರೋಸೆಸ್ ಮಾಡ್ಕೊಡ್ತೀನಿ. ನಾನೇ ಒಂದು ವಾರದಲ್ಲಿ ನಿಮ್ಗೆ ಆಶ್ರಯ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು ಅವ್ರಿಗೆ. ಯಾರು ಬಂದಿಲ್ಲ ನನ್ನ ಹತ್ರ. ಬಂದು ಮಾತಾಡಿದಾರೆ ಕೇಳಿ ಅವರು ಯಾರು ಬಂದಿದ್ರಪ್ಪ ಕೇಳಿ. ಯಾರನ್ನ ಕೇಳಿ ನನ್ನ ಹತ್ರ ಬಂದಿರೋರು ಪಾಲನೆ ಮಾಡಿದ್ರೆ ನೀವು ಹೇಳಿದ್ರೆ ನಾನು ಮಾತಾಡಕ್ಕಾಗಲ್ಲ. ನೀವು ಹೇಳಿದ್ರೆ ನಾನು ಮಾತಾಡಕ್ಕಾಗಲ್ಲ. ಮಾತಾಡಿ ನಾವು ಕಾನೂನು ಏನಿರ್ತದ ಮಾಡಿ. ನಮ್ಮ ದಲಿತರಿಗೆ ಏನ್ ಅನ್ಯಾಯ ಆಗ್ತದ ಅದ್ರ ಪ್ರಕಾರವಾಗಿ ನಾವು ಮಾಡಿ ಕಾನೂನು ನೋಡಿ. ಈಗ ನಾನು ಮಾಡಿರೋಂಥ ಕಾನೂನು ವೈಲೇಷನ್ ಆದ್ರೆ ನನ್ನ ಮೇಲೆ ಅಧಿಕಾರಿಗಳು ಕೊಡಿ ಹೇಳ್ತಾ ಇದೀನಲ್ಲ, ನಾನೇ ಹೇಳ್ತಾ ಇದೀನಲ್ಲ. ಮೇಲೆ ಅಧಿಕಾರಿಗಳು ಎಸಿ ಇದ್ದಾರೆ, ಎಸಿ ಮೇಲೆ ಡಿಸಿ ಇದ್ದಾರೆ, ಆಯ್ತು, ಡಿಸಿ ಡಿವಿಷನಲ್ ಕಮಿಷನರ್ ಇದ್ದಾರೆ. ಏನ್ ಬೇಕಾದ್ರೂ ಮಾಡ್ಬೋದು. ಕೊಡಿ. ಅದೇ ಮತ್ತೆ ಯಾಕೆ ಸುಮ್ಮನೆ ನಿಮ್ಮ ಈಗ ನೋಡಮ್ಮ ಯಾರಿದಾರೆ ನೋಡಮ್ಮ, ನೀವು ಹಿಂಗೆಲ್ಲ ಮಾಡಿದ್ರೆ ತಪ್ಪಾಗುತ್ತೆ. ನಿಮ್ಗೆ ಬೇಕಂದ್ರೆ ಇದ್ರದ್ದು ನೀವು ಬೇರೆ ಕಡೆ 1 ಎಕರೆ ಆಶ್ರಯ ಕೊಡ್ತೀನಿ, ಅಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳಿ. ಮೇಲೆ ಎಲ್ಲ ರಾತ್ರಿ ಆಯ್ತಮ್ಮ, ಇಷ್ಟೆಲ್ಲ ಮಾತಾಡ್ತೀರಿ. ರಾತ್ರಿ ಆಯ್ತಮ್ಮ, ಒಂದೇ ದಿನದಲ್ಲೇ ಕಟ್ಟಿದ್ದಲ್ಲ. ಒಂದೇ ದಿನದಲ್ಲಿ ಕಟ್ಟುವಂತದ್ದು ಏನಮ್ಮ ಆಯ್ತು ನಿಮ್ಗೆ? ಕಟ್ಟದ ಈ ಸಾರ್ ಏನ್ ಹೇಳಿದ್ರು, ಅಲ್ಲೊಂದ್ ಮನೆ ಡೊನೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಮಾತಾಡ್ಬೇಡಮ್ಮ, ಜೋರಾಗಿ ಮಾತಾಡ್ಬೇಡ, ಸಮಾಧಾನವಾಗಿ ಮಾತಾಡು. ಹೇಳ್ತಾರೆ ಅರ್ಥ ಮಾಡ್ಕೋ, ಸಮಾಧಾನವಾಗಿ ಮಾತಾಡು. ನಮ್ಮ ಸಮಸ್ಯೆನ ನಾವ್ ಹೇಳ್ತಾರದು. ನಮ್ಮನಿಂದ ಇವರ ತಲಕ್ಕೆ ನೋಡಾಡಿದ್ರು. ಇವತ್ತು ನಮಗೆ ತಂದ ರುಗ್ಬೇಕ ನೀವು ಜನರು ಬೇಸಿಗೆ